ಜನ ಮಾಡಲ್ಲ ಜಾಸ್ತಿ ಮಾಡಲ್ಲ ನಮ್ಮ ಅಣ್ಣ ಹೇಳೋ ಥರನೇ ಒಂದು ಡೈಲಾಗು. ಒನ್ ಆಫ್ ದ ಐಕಾನಿಕ್ ನಮ್ಮ ಹಾಸನ ಲೊಕೇಟ್ ಆಗಿರೋದು ಎಲ್ಲಾ ರೈಡರ್ಸ್ ಗಳ ಬ್ರೇಕ್ಫಾಸ್ಟ್ ಗೆ ಅಡ್ಡ ಅಂತಾನೆ ಹೇಳ್ಬೋದು. ಅದೇ ನಮ್ ಇಡ್ಲಿ ಮಾಮು ಹೋಟೆಲ್. ಇದು ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡ್ ಅಲ್ಲೇ ಲೊಕೇಟ್ ಆಗಿದೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಇಲ್ಲಿ ಫೇಮಸ್ ಇಡ್ಲಿ. ನಾವು ಅದಕ್ಕೆ ಅಂತ ಇಡ್ಲಿನೇ ತಗೊಂಡ್ವಿ. ಒಳಗಡೆ ಕುತ್ಕೊಳ್ಳಕ್ಕೆ ಒಂದು 10 ಜನ ಕೂರ್ಬೋದೇನೋ ಅಷ್ಟೇ. ಇನ್ ಮಿಕ್ಕಿದವರೆಲ್ಲ ಆಚೆ ನಿಂತ್ಕೊಂಡೇ ತಿನ್ಬೇಕು. ಸೊ ಇಡ್ಲಿ ತುಂಬಾ ಸಾಫ್ಟ್ ಆಗಿತ್ತು, ತುಂಬಾ ಬಿಸಿ ಬಿಸಿ ಇತ್ತು. ತುಪ್ಪನ ಹಂಗೆ ಮೇಲೆ ಸುರ್ದ್ ಕೊಡ್ತಾರೆ. ಅದ್ರ ಜೊತೆಗೆ ಫ್ರೈಡ್ ಆನಿಯನ್ ಕೊಡ್ತಾರೆ. ಬಟ್ ಇದು ಓವರ್ ಹೈಪ್ಡಾ ನೋಡೋಣ. ಸೊ ಚಟ್ನಿ ಏನೋ ತುಂಬಾ ಖಾರ ಇರುತ್ತೆ. ಸ್ಪೈಸಿ ಲವರ್ಗೆ ತುಂಬಾ ಇಷ್ಟ ಆಗುತ್ತೆ. ರೆಸ್ಪಾನ್ಸ್ ಅಷ್ಟಕ್ಕಷ್ಟೇ ಇತ್ತು. ಟೇಸ್ಟ್ ವಾಸ್ ಓಕೆ. 1 ಪ್ಲೇಟ್ಗೆ 40 ರುಪೀಸ್. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಿಮ್ಗೆ ಸ್ಪೈಸಿ ಅಷ್ಟು ಇಷ್ಟ ಆಗಲ್ಲ ಅಂದ್ರೆ ಇದು ಅಷ್ಟು ಇಷ್ಟ ಆಗಲ್ಲ. ಜೊತೆಗೆ ನೀರ್ ತಗೊಂಡೋಗಿ. ಹಾಗೆ ಎಲ್ಲಾ ರಿವ್ಯೂನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಲಾಸ್ಟ್ ವರ್ಗು ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಚೆನ್ನಾಗಿದೆ. ಚಳಿಗೆ ಖಾರವಾಗಿ ಸೂಪರ್ ಆಗಿದೆ. ತುಂಬಾ ಖಾರ ಇದೆ. ಸಪ್ಪೆ ಖಾರ. ಅಷ್ಟೋನು ಕೊಡೋ ಬಿಲ್ಡಪ್ ಏನಿಲ್ಲ. ಬಟ್ ಒಂದ್ಸರಿ ಒಂದಾನೊಂದು ಕಾಲದಲ್ಲಿ ಚಟ್ನಿ ರುಬ್ಬೋ ಟೈಮಲ್ಲಿ ಬೆಳಿಗ್ಗೆ 6 ಗಂಟೆಗೆ ಗಿರಾಕಿ ಬಂದ್ಬಿಟ್ಟವನೆ. ಇಡ್ಲಿ ರೆಡಿ, ನಾನು ಇಡ್ಲಿ ರೆಡಿ ಆಗಿದೆ, ಚಟ್ನಿ ರೆಡಿ ಇಲ್ಲ. ಅದಕ್ಕೆ ಏನೇನು ಮಾಡೋನೆ, ಗ್ರೈಂಡರ್ನ ತೆಗೆದು ಒಂಚೂರು ಹಾಕೊಟ್ಟವನೆ. ಅದು ಖಾರ ಹೊಡೆದಾಗ ಖಾರ ಜಾಸ್ತಿ ಇಲ್ಲ, ಸ್ವಲ್ಪ ತುಪ್ಪ ಹೊಡೆದವನೆ. ಏನ್ ಮಾಮು ಸಕಲ ಮಾಡಿದ್ಯಾ ಅಂತ ಬೆಳಗ್ಗೆ ಅವನು ಅಂದವನೆ. ಇಡ್ಲಿ ಮಾಮೂಲಿ ಇಟ್ಬಿಟ್ಟವನೆ. ಅದೇ